ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕಾರೆಕೊಪ್ಪ ಗ್ರಾಮದಲ್ಲಿರುವಂತಹ ಬಸವೇಶ್ವರ ಸ್ವಾಮಿ ಹಾಗೂ ಯುವಕರ ಬಗ್ಗೆ ನಿಮಗೆ ತಿಳಿಸಲು ಬಯಸುತ್ತೇನೆ. ಏನು ಈ ವಿಷಯ ಅಂತಂದ್ರೆ, ಈ ಕಾರೆಕೊಪ್ಪ ಗ್ರಾಮದಲ್ಲಿ ಕೆಲವು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಸವ ಶಿವೈಕ್ಯವಾಯಿತು. ದುಃಖದಲ್ಲಿದ್ದ ಗ್ರಾಮಸ್ಥರು ಇದನ್ನರಿತ ಯುವಕರು, ಯಜಮಾನರು, ಗ್ರಾಮಸ್ಥರೆಲ್ಲ ಸೇರಿ ಹಣವನ್ನು ಎಲ್ಲರ ಬಳಿ ಸಂಗ್ರಹ, ಅದು 1 ಗಂಟೆಯಲ್ಲೇ ಸಂಗ್ರಹ ಮಾಡಿ ಹೊಸದೊಂದು ಮುದ್ದಾದ ಬಸವನ ಖರೀದಿ ಮಾಡಿ ಊರಿಗೆ ತಂದು ಮೆರವಣಿಗೆ ಮಾಡಿ ದೇವರ ಮುಂದೆ ನಿಲ್ಲಿಸಿದ್ದಾರೆ. ಯುವಕರು ಮನಸ್ಸು ಮಾಡಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದನ್ನು ಈ ಗ್ರಾಮದ ಯುವಕರು ಸಾಬೀತು ಮಾಡಿದ್ದಾರೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಕೂಡ ತಿಳಿಯೋಣ. ಬೆಳಿಗ್ಗೆ ಎದ್ದ ತಕ್ಷಣ ಯುವಕರು, ಯಜಮಾನರು ಎಲ್ಲ ಸೇರಿ ಹೊರಗಡೆ, ಅಂದರೆ ಈ ಊರಿಂದ ಹೊರಗಡೆ ಹೋಗಿ ದುಡಿತಿರೋರ ಹತ್ರ, ಹಾಗೆ ಗ್ರಾಮಸ್ಥರ ಹತ್ರ, ಇಲ್ಲೇ ಇರುವವರ ಹತ್ರ ಎಲ್ಲ ಸೇರಿ ಹಣವನ್ನು ಸಂಗ್ರಹ ಮಾಡಿ ಇಲ್ಲಿ ಎಣಿಕೆ ಮಾಡ್ತಿರುವಂಥದ್ದು. ಇದನ್ನು ತಗೊಂಡು ಕಬ್ಬಾಳ ಹತ್ರ ಒಂದು ಆಲ್ರೆಡಿ ಕರು ನೋಡಿದ್ದಾರೆ. ಆ ಕಬ್ಬಾಳ ಹತ್ರ ಬಂದು ಸೂರ್ನಹಳ್ಳಿ ಅಂತೇಳಿ, ಅದು ಅನಿಲ್ ಗೌಡ ಹಳ್ಳಿಕಾರ್ ಎಂಬುವರ ಮನೆಯಲ್ಲಿ ಈ ಚಿಕ್ಕ ಬಸವನನ್ನು ಖರೀದಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹಣ ಸಂಗ್ರಹ ಮಾಡಿ ಅಲ್ಲಿಗೆ ಹೋಗ್ತಾ ಇರುವಂಥದ್ದು. ಅದರ ಬಗ್ಗೆ ಫುಲ್ ಮಾಹಿತಿ ಇದೆ. ಈ ವಿಡಿಯೋ ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ಗ್ರಾಮಸ್ಥರು ಮಾಡುತ್ತಿರುವಂತಹ ಪವಾಡವನ್ನು ಏನಕ್ಕೆ ಅಂತಂದರೆ, ಏನೇ ಅಲ್ಲಿ ಒಂದು ನಾವೇನಾದ್ರು ಸಾಧನೆ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಖಂಡಿತವಾಗೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಯುವಕರು ಕೂಡ ತೋರಿಸಿದ್ದಾರೆ. ಅದರ ಬಗ್ಗೆ ನಿಮಗೆ ಈಗ ಮಾಹಿತಿ, ನಿಮಗೆ ವಿಡಿಯೋ ನೋಡ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ, ಈ ಊರು ಹೀಗೆ ಒಗ್ಗಟ್ಟಿರಲಿ, ಹಾಗೆ ಬಸವೇಶ್ವರ ಕೂಡ ಇವ್ರನ್ನ ಒಗ್ಗಟ್ಟಾಗಿ ಇರಿಸಲಿ ಅನ್ನೋದು ಕೂಡ ನಾನು ಕೂಡ ಬಯಸ್ತೇನೆ. ಈಗ ಆಲ್ರೆಡಿ ಕಬ್ಬಾಳ ಹತ್ರ ಇರುವ ಶೂರ್ನಹಳ್ಳಿ ಕಡೆಗೆ ಹೊರಟಿರುವಂಥದ್ದು. ಗ್ರಾಮಸ್ಥರು ಹಾಗೆ ಯುವಕರೆಲ್ಲ ಸೇರಿ ಒಂದು ಆಪೆ ಗಾಡಿ ಮಾಡಿಕೊಂಡು ಕೂಡ ಹೊರಟಿದ್ದಾರೆ. ಎಲ್ಲ ಬೈಕಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಈಗ ನಾವು ಕೂಡ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ನಾವು ಹೋಗ್ತಾ ಇರುವಂಥದ್ದು ಇದು ಸೂರ್ನಹಳ್ಳಿ. ಈ ಸೂರ್ನಹಳ್ಳಿಲಿರುವಂಥ ಅನಿಲ್ ಗೌಡ ಹಳ್ಳಿಕಾರ್ ಎಂಬವರ ಮನೆ ಇದು. ಈ ಮನೆ ಹಿಂಭಾಗದಲ್ಲೇ ಇರುವಂತಹ ಬಸವ, ಅಂದರೆ ನಾವು ಆಲ್ರೆಡಿ ಹಸು ಇದೆ, ಅದನ್ನು ಬಸವ ಅಂತ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಆಲ್ರೆಡಿ ಅದನ್ನು ವ್ಯಾಪಾರನೂ ಕೂಡ ಆಗಿದೆ. ಈಗ ಹಿಡ್ಕೊಂಡು ಹೋಗೋಕ್ಕೆ ಅಂತಲೇ ನಾವು ಬಂದಿದ್ದೀವಿ. ಈಗ ನಮ್ಮೂರಿಗೆ ಕರ್ಕೊಂಡೋಗಿ ಅದನ್ನು ಮೆರವಣಿಗೆ ಕೂಡ ಮಾಡಿಸಿ ಜನಗಳಿಗೂ ಕೂಡ ಖುಷಿಪಡಿಸುವಂತಹ ಈ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಸವ ನೋಡಿ ಯಾವ ಥರ ಒಂಥರ, ಈಗ ನಾವು ಬಸವನ ಈಗ ದೇವಸ್ಥಾನ ಮುಂದ್ಗಡೆ ಬಸವನ ಮೇಲ್ಗಡೆ ಒಂಥರ ಗೊಂಬೆ ಥರ ಮಾಡಿರ್ತಾರಲ್ವ, ಅದೇ ಥರ ಸೇಮ್ ಕಾಲು ಹಾಕೊಂಡು ಕೂಡ ನಿಂತಿದ್ದು. ನಾವು ನೋಡಿ ಅದನ್ನು ಆಶ್ಚರ್ಯಚಕಿತರ ಆದ್ವಿ, ಯಾವ ಥರ ಇದೆ ಈ ಥರ ಹಾಕಿದ್ದಾರೆ ಅಂತ. ನಾನು ಆಮೇಲೆ ನೋಡಿದೆ, ಇನ್ನೊಂದು ಸ್ವಲ್ಪ ಹೊರಗೆ ಹೋಗಿ ನೋಡೋಣ ಅಂತೇಳಿ. ಈಗ ಬೇಕಾದ್ರೆ ಆ ಮೇಲ್ಗಡೆ ಒಂದು ಆ ಗೊಂಬೆ ಥರ ಮಾಡಿರ್ತಾರಲ್ಲ, ಅದು ತೋರಿಸ್ತೀನಿ ನೋಡಿ ಯಾವ ರೀತಿ ಕೂತಿರುತ್ತೆ ಅಂತೇಳಿ. ಈಗ ಹಾಕ್ತೀನಿ ನೋಡಿ, ಈ ಥರ ಸೇಮ್ ಅದು ಅಲ್ಲಿ ನೋಡಿ ಯಾವ ಥರ ಇದೆ. ಆದರೆ ಒಂದೊಂದು ಇದರಲ್ಲೂ ಒಂದೊಂದು ಪವಾಡ ಇದ್ದೇ ಇರುತ್ತೆ. ಆಮೇಲೆ ಇದು ಆಲ್ರೆಡಿ ಒಂದು ಸ್ವಲ್ಪ ಹಿಂಗೆ ಒಂಥರ ಕತ್ತತ್ರ ಸ್ವಲ್ಪ ಸಾವಿರದ್ರೆ ಮೇಲ್ಗಡೆ ಜಂಪ್ ಮಾಡುತ್ತೆ. ಅದನ್ನು ಕೂಡ ಈಗ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಹಾಗೆ ಇಲ್ಲಿ ಏನೇನು ವಿಶೇಷತೆ, ಇಲ್ಲಿ ಯಾವ್ಯಾವುದು ಎಲ್ಲೆಲ್ಲಿಗೆ ಸೇರಬೇಕು ಅನ್ನೋದನ್ನು ಆ ಬ್ರಹ್ಮಲಿಂಗದಲ್ಲೇ ಇರುತ್ತೆ. ನಮಗೂ ಕೂಡ ಈ ಬಸವ ಸತ್ತ ತಕ್ಷಣ ಹುಡುಗರು ಕೂಡ ಎಲ್ಲ ಸೇರಿ ಇದನ್ನು ಖರೀದಿ ಮಾಡಿದರೆ ಅನ್ನೋದು ಅದೊಂದು ಇದು ನೋಡಿ. ಎಲ್ಲರೂ ನೋಡಿ ಎಲ್ಲ ಬಂದು ಚೆಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಏನೇನೋ ಸುಳ್ಳಿ ಎಲ್ಲ ಏನೇನೋ ನೋಡ್ತಾರಂತಲ್ಲ, ಎಲ್ಲ ಚೆಕ್ ಮಾಡಾಯಿತು. ಎಲ್ಲ ಮಾಡಾದಮೇಲೆ ಅವ್ರನ್ನೂ ಕೂಡ ಮಾತಾಡಿಸಿದ್ವಿ. ಇದಕ್ಕೆ ಏನೇನು ಕೊಡ್ತಿದ್ರು, ತಿಂಡಿ ಏನೇನು ಕೊಡ್ತಿದ್ರು, ಇದಕ್ಕೆ ಎಷ್ಟು ತಿಂಗಳಾಗಿದೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಏಕೆಂದರೆ ಇದಕ್ಕೆ ಮುದ್ರೆ ಹಾಕ್ತಾರೆ. ಈ ಮುದ್ರೆ ಹಾಕಬೇಕು ಅಂತಂದರೆ ವರ್ಷ ತುಂಬಿರಬೇಕಂತೆ. ಅದಕ್ಕೆ ಇದು ಎಷ್ಟು ತಿಂಗಳು ಕರು ಇದು ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ನೋಡಿ ಈ ಥರ ಜಂಪ್ ಮಾಡುತ್ತೆ, ಸ್ವಲ್ಪ ಇದು ಮಾಡಿದ್ರೆ. ಆದರೂ ಒಂಥರ ಇದೊಂಥರ ಲಕ್ಕಿ ಬಾಯ್ ಥರ ಆಗೋಯ್ತು ನೋಡಿ. ಊರಿಗೆ ಯಜಮಾನ್ರತ್ತಿ ಇವರೆಲ್ಲ ಚೀಪೆಕಾಯಿ ಹೆಂಗೆ ಕದೀತಿದ್ರು ನೋಡ್ರಿ ಇವರು. ಹಾಂ ನೋಡಲ್ಲಿ ಇವನು ಕೆಂಪ, ಇವನು ಒಬ್ಬ ಯಜಮಾನ ಚೀಪೆಕಾಯಿ ಕಂಡೋರ್ ಮಲ್ಲಿ, ಅದು ಕಬ್ಬಳಕ್ಕೆ ಬಂದು ಚೀಪೆಕಾಯಿ ಕದೀತವನೆ. ಹಾಂ ನಮ್ದು ಯಾವುದು ಇಲ್ಲಿ ಎಡಿಟಿಂಗ್ ಇಲ್ಲ, ಡೈರೆಕ್ಟಾಗಿ ಶೂಟು. ಕಿತ್ಕೊಂಡು ಕೊಟ್ಟರು ನಾವು ತಿಂತಾರದು, ನಾವು ಕತ್ತು ತಿನ್ನೋದಲ್ಲಪ್ಪ. ಇವರೇ ಕಿತ್ಕೊಂಡು ಕೊಟ್ಟರು. ರೂಪ
ಸೊಪ್ಪು. ಇವರ ಸಂಪ್ರದಾಯದಂತೆ ಏನಾದ್ರು ಒಂದು ಹಸು ಅಥವಾ ಇನ್ನೊಂದು ಏನಾದ್ರು ಕೊಡಬೇಕು ಅಂತಂದರೆ ಇದು ಪೂಜೆ ಮಾಡಿ ಅದಕ್ಕೆ ಸಿಹಿ ತಿನ್ನಿಸಿ ಆನಂತರ ಅವರು ಬೇರೆಯವ್ರಿಗೆ ಕೊಡುವಂಥ ಪದ್ಧತಿಯನ್ನು ಈ ಹಳ್ಳಿಕಾರ್ ಅನಿಲ್ ಅವರು ಇವರೇ ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ ಇವರೇ ಹಳ್ಳಿಕಾರ್ ಅನಿಲ್ ಅವರು ಇದನ್ನು ಪೂಜೆ ಮಾಡಿ ಹೊರಗಡೆ ಕಳಿಸ್ಕೊಡ್ತಾ ಇರುವಂಥದ್ದು. ಮತ್ತು ಹಾಗೆ ಇಲ್ಲಿ ಬೆಲ್ಲ ಮತ್ತು ಇದನ್ನು ತಿನ್ನಿಸ್ತಾ ಇರುವಂಥದ್ದು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅನಿಲ್ ಗೌಡ ಸರ್. ನಿಮ್ಮದು ಊರು ಯಾವ್ದು ಹೇಳ್ಬಿಡಿ? ಸೂರ್ನಹಳ್ಳಿ ಗ್ರಾಮ, ಸಾತ್ನೂರು ಹೋಬಳಿ, ಕನಕಪುರ ತಾಲೂಕು. ಈಗ ನೀವು ಹಳ್ಳಿಕಾರನ ಎಷ್ಟು ವರ್ಷದಿಂದ ಮಾಡ್ಕೊಡ್ತಾ ಇದ್ದೀರಿ? ನಮ್ಮ ವಂಶ ಪಾರಂಪರಿಕವಾಗಿ ಸಾಕ್ತಾ ಇರೋದು. ಅಂದ್ರೆ ಹಳ್ಳಿಕಾರೆಲ್ಲ ಫುಲ್ ವಂಶ ಪರಂಪರೆನೇ ಮಾಡ್ಕೊಡ್ತಾ ಇದ್ದೀರಿ ನೀವು? ತಾತ, ತಂದೆ ಮತ್ತೆ ನಾನು. ಅಂದ್ರೆ ಈಗ ಕೊಟ್ಟರಲ್ಲ ನೀವು ಬಸವ ಅಂತ, ಈಗ ನಮಗೆ ಕರ ಕೊಟ್ಟರಲ್ಲ, ಅದು ಎಷ್ಟು ತಿಂಗಳದು ಸರ್? ಅದು 6 ತಿಂಗಳು ಸರ್. ಅದು 6 ತಿಂಗಳದು. ಅದಕ್ಕೆ ನೀವು ಫಸ್ಟ್ ಅದಕ್ಕೆ ಫುಡ್ ಏನು ನೀವು ಕೊಟ್ಟಿದ್ದು, ಈಗ ಏನು ಕೊಡಬೇಕು ಅಂತ ನೀವು ಮೆನ್ಷನ್ ಮಾಡ್ತೀರಿ? ಈಗ ಅದು ನಾನು ಸಾಕಿದ್ದು ಅಲ್ಲ, ಬೇರೆ ಊರಿಗೆ ತಂದಿದ್ದು. ನಮ್ಮ ಸ್ನೇಹಿತರ ಹತ್ರ ಇತ್ತು ತಂದಿದ್ದು, ಗಿರೀಶ್ ಅಂತ, ಅಲ್ಲಿಂದ ತಂದಿದ್ದು. ನಾನು ಅದಕ್ಕೆ ಫುಡ್ ಕೊಡ್ತಿದ್ದು ರವೆ ಬೂಸ, ಚಕ್ಕೆ ಬೂಸ, ರವೆ. ಅಂದ್ರೆ ಈಗ ನೀವು ಹಳ್ಳಿಕಾರದ್ದು ವ್ಯವಹಾರ ಮಾಡ್ಬೇಕಂತಂದ್ರೆ ವ್ಯವಸಾಯ ಜೊತೆಗೆ ಮಾಡ್ತೀರಾ ಇಲ್ಲ? ವ್ಯವಸಾಯ ಜೊತೆಗೆ ಅದನ್ನು ಮಾಡ್ತೀವಿ. ಅದನ್ನು ಮಾಡ್ಕೊಂಡು ಬರ್ತಿರೋಂಥದ್ದು. ಅಂದ್ರೆ ನೀವು ಸ್ವಂತ ಮೂಲ ಇದೇ ಊರು? ಇದೇ ಊರು. ಸರಿ ಸರ್, ಧನ್ಯವಾದಗಳು. ಧನ್ಯವಾದ, ಥ್ಯಾಂಕ್ಸ್. ಹಾಂ ಮೇಡಮ್. ಅಲ್ಲಲ್ಲ ಈಗ
ಸ್ಪೇಸ್ ಅಲ್ಲ.